Just info with Duty. ನಮ್ಮಪ್ಪ ಏನೋ ಮಾಡ್ತಿದ್ದಾರೆ. ಏನಪ್ಪ ಆಟ ಆಡ್ತಿದ್ದೀರಾ? ಆಟನಮ್ಮ. ಮತ್ತೆ ಏನಪ್ಪ ವಿಶೇಷ? ವಿಶೇಷ ಏನಮ್ಮ? ಮತ್ತೆ how was your day? It's fine. ಎಲ್ಲ ಚೆನ್ನಾಗಿತ್ತು. ನಿಮ್ದು ಹೇಗಿತ್ತು? ನಂದು awesome. ಏನಪ್ಪ ಇದು ಚಿಪ್ಪು? ಓ ಕರೆಕ್ಟ್ ಬಿಟ್ಟ, ಇದು ಚಿಪ್ ಅಲ್ಲ, ಇದು ಮೆಮೊರಿ ಕಾರ್ಡ್. ಏನ್ ವಿಶೇಷ ಅಂತ ಹೇಳಿ ನನ್ಗೆ ಇವಾಗ ಜ್ಞಾಪಕ ಆಯ್ತು. ಏನ್ ವಿಶೇಷ ಗೊತ್ತಲ್ಲ? ಗೂಗಲ್ ಅವರು ಹೊಸ ಅಪ್ಡೇಟ್ ಬಿಟ್ಟಿದ್ದಾರೆ. ಕ್ವಾಂಟಮ್ ಚಿಂತಾನೆ ಅಪ್ಡೇಟ್ ಆಗ್ಬಿಟ್ಟಿದ್ಯಾ? ಇದು ನಿಮ್ಗೆ ಹೊಸ ಅಪ್ಡೇಟಾ? ಮೆಮೊರಿ ಕಾರ್ಡ್ ನೋಡ್ಬಿಟ್ಟು ಚಿಪ್ ಅಂತಾರೆ, ಇದು ಚಿಪ್ ಅಂದ್ರೆ ಕ್ವಾಂಟಮ್ ಚಿಪ್. ಮತ್ತೆ ಅದ್ರದ್ದು ಏನ್ ಸ್ಪೆಷಾಲಿಟಿ ಗೊತ್ತಾ? ಗೊತ್ತು. ಏನು? ಈಗಿರೋ ಸೂಪರ್ ಕಂಪ್ಯೂಟರ್ಗಿಂತ ಅದು ತುಂಬಾ ಫಾಸ್ಟ್ ಇದೆ ಅಂತಪ್ಪ. ಯು ಆರ್ ರೈಟ್. ಅದು ಯಾವ ತರ ಅಂದ್ರೆ, ಅದಕ್ಕೊಂದು ಜನರಲ್ ಆಗಿ ಒಂದು ಪ್ರಾಬ್ಲಮ್ ಕೊಟ್ಟಿದ್ದಾರೆ, ಅದು 5 minutes ಅಲ್ಲಿ ಸಾಲ್ವ್ ಮಾಡಿದೆ. ಇಟ್ಸ್ ಅ ಬೆಂಚ್ ಮಾರ್ಕ್. ಕ್ವಾಂಟಮ್ ಸಿಸ್ಟಮ್ಸ್ 5 ನಿಮಿಷದಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡ್ತು. ಆದ್ರೆ ಈಗಿರೋ ಸಿಸ್ಟಮ್ಸ್ ಒಂದು ಎಷ್ಟು ವರ್ಷ ಆಗುತ್ತೆ ಅಂದ್ರೆ 10 septillion years ಆಗುತ್ತೆ. 10 septillion years ಹಂಗಂದ್ರೆ 10 septillion years ಅಂದ್ರೆ 10 followed by the 24 zeros like this. Oh my god. ಅದು ಒಂದು ಅರ್ಥ ಲೈಫ್ ಸ್ಪ್ಯಾನ್ ಗಿಂತಾನು ಜಾಸ್ತಿ. ಮತ್ತೆ ಆ ಕ್ವಾಂಟಮ್ ಚಿಪ್ ಗೆ ಒಂದು ಹೆಸರು ಇದೆ, ಏನ್ ಗೊತ್ತಾ? Yes, I know. It's Willow. Yes. ಅಪ್ಪ, ಎಕ್ಸಾಂಪಲ್ ಅಂದ್ರೆ ನಂಗೂ ನನ್ನ ಫ್ರೆಂಡ್ಸಿಗೂ ಅರ್ಥ ಆಗೋ ತರ ಇರ್ಬೇಕು. 10 septillion years ಅಂತ ಪ್ರಾಬ್ಲಮ್ ನ ಸಾಲ್ವ್ ಮಾಡಿದ್ರಂತೆ, 24 zeros ಅಂತೆ. ಎಕ್ಸಾಂಪಲ್ ಅಂದ್ರೆ ಈಗಿರೋ ಸೂಪರ್ ಕಂಪ್ಯೂಟರ್ಸ್ ಲೈಬ್ರರಿಯಲ್ಲಿ ಇರುವ ಒಂದೊಂದು ಬುಕ್ ನ ತಕೊಂಡು ಒಂದ್ ವಿಷಯದ ಬಗ್ಗೆ ಸರ್ಚ್ ಮಾಡುತ್ತೆ. ಆದ್ರೆ ಹೊಸ ಕ್ವಾಂಟಮ್ ಸಿಸ್ಟಮ್ ಲೈಬ್ರರಿಯಲ್ಲಿ ಇರುವ ಎಲ್ಲಾ ಬುಕ್ಸ್ ನ ಒಂದೇ ಸಲಿ ಸರ್ಚ್ ಮಾಡುತ್ತೆ ಅಟ್ ಅ ಟೈಮ್. ಏನಮ್ಮ ಅಪ್ಡೇಟ್ ಆಗ್ಬಿಟ್ಟಿದ್ಯಾ? ನೋಡ್ದಾ, ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು. ಮೂರ್ತಿ ಅಂದಾಗ ನೆನಪಾಯ್ತು, ನಾವೆಲ್ಲ ಇವಾಗ ಇಷ್ಟು ಅಡ್ವಾನ್ಸ್ ಆಗಿದ್ದೀವಿ, ಆದ್ರೆ ಅವರು ಎಂಪ್ಲಾಯೀಸ್ದು ವರ್ಕಿಂಗ್ ಅವರ್ಸ್ ನ ಎಕ್ಸ್ಟೆಂಡ್ ಮಾಡ್ಬೇಕು ಅಂತ ಇದ್ದಾರೆ. 12 hours ಅಂತೆ, 15 hours ಅಂತೆ. ಇದವ್ರಿಗೆ ಕೊಡಿ, ಯೂಸ್ ಆಗ್ಬೋದೇನೋ. ಈ ವಿಡಿಯೋ ಫೀಡ್ಬ್ಯಾಕ್ ಮತ್ತೆ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರೋ ವಿಷಯನ write2duty@gmail.com ಗೆ ಮೇಲ್ ಮಾಡಿ. Just info with Duty.